Jai Shri Gurudev. I am Dr. Vidyasagar, Professor, Department of Microbiology, Adi Chinchukuri Hospital, BG Nagara. ನಮ್ಮ ಸೆಂಟ್ರಲ್ ಲ್ಯಾಬ್ ಮೈಕ್ರೋಬಯಾಲಜಿ ಆದಿ ಚಿಂಚುಗರಿ ಹಾಸ್ಪಿಟಲ್ ಪ್ರಿಮೈಸಸ್ ಅಲ್ಲಿದೆ. ನಮ್ಮ ಹಾಸ್ಪಿಟಲ್ ಮೈಕ್ರೋಬಯಾಲಜಿ ಲ್ಯಾಬ್ ಎನ್ಎಬಿಲ್ ಅಕ್ರಿಡೇಷನ್ ಆಗಿದೆ. ಸೊ ಎನ್ಎಬಿಲ್ ಅಕ್ರಿಡೇಷನ್ ಅಂದರೆ ಒಂದು ಭಾರತದ ಸರ್ಕಾರದಿಂದ ಗುಣಮಟ್ಟದ ಲ್ಯಾಬ್ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ನಮ್ಮ ರಿಪೋರ್ಟ್ಸ್ ಆಗಲಿ ಎಲ್ಲ ರಿಲಯಬಲ್ ಇರುತ್ತೆ. ಸೊ ನಮ್ಮಲ್ಲಿ ಟೈಫಾಯ್ಡ್ ಜ್ವರ, ಡೆಂಗು ಜ್ವರ, ಕಾಲರಾ ಮತ್ತು ಇತರ ಎಲ್ಲ ಸೋಂಕುಗಳು ಪತ್ತೆ ಹಚ್ಚಲು ನಮ್ಮ ಲ್ಯಾಬಲ್ಲಿ ಎಲ್ಲ ಅತ್ಯಾಧುನಿಕ ಸೌಕರ್ಯಗಳಿವೆ. ಸೊ ಎಲ್ಲ ಇನ್ಫೆಕ್ಷನ್ ಸಂಬಂಧಪಟ್ಟಿದ್ದು ಯಾವ ಟೆಸ್ಟ್ ಮಾಡಬೇಕಾಗಾದರೂ ಡಯಾಗ್ನೋಸಿಸ್ ಮಾಡೋಕ್ಕೆ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ನಮ್ಮ ಲ್ಯಾಬ್ ರಿಸಲ್ಟ್ಸ್ ಫಲಿತಾಂಶಗಳು ಅದು ರಿಲಯಬಲ್ ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟ ಆಗಿದೆ. ಇದು ನಮ್ಮಲ್ಲಿ ಎಲ್ಲ ಆಧುನಿಕ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ ಡಯಾಗ್ನೋಸಿಸ್ ಮಾಡೋಕ್ಕೆ. ಸೊ ನಮ್ಮ ಮೈಕ್ರೋಬಯಾಲಜಿ ಲ್ಯಾಬಲ್ಲಿ ನಾವು ಎಲ್ಲ ತರಹ ಸ್ಯಾಂಪಲ್ಸ್ ಪ್ರೊಸೆಸ್ ಮಾಡ್ತೀವಿ. ಬ್ಲಡ್ ಸ್ಯಾಂಪಲ್ ಮತ್ತು ಇನ್ಫೆಕ್ಷನ್ ಸಂಬಂಧಪಟ್ಟಿದ್ದು ಮೂತ್ರ ಇನ್ಫೆಕ್ಷನ್ ಇರ್ಬೋದು, ಅದರಲ್ಲಿ ಯೂರಿನ್ ಸ್ಯಾಂಪಲ್, ಮತ್ತು ಕೆಮ್ಮು ಇರ್ಬೋದು, ಅದರಲ್ಲಿ ಕಫ ಸ್ಯಾಂಪಲ್, ಮತ್ತು ವೂಂಡ್ ಇನ್ಫೆಕ್ಷನ್ ಇರ್ಬೋದು, ಮತ್ತು ಪಸ್ ಸ್ಯಾಂಪಲ್. ಈ ಥರ ಎಲ್ಲ ಸ್ಯಾಂಪಲ್ ನಾವು ತಗೊಂಡು ಅದರಲ್ಲಿ ಯಾವ ಬ್ಯಾಕ್ಟೀರಿಯಾ ಗ್ರೋತ್ ಆಗಿದೆ ಮತ್ತು ಅದರ ಸಂಬಂಧಪಟ್ಟಿದ್ದು ಮಾತ್ರೆಗಳು, ಆ್ಯಂಟಿಬಯೋಟಿಕ್ಸ್, ಯಾವ ಆ್ಯಂಟಿಬಯೋಟಿಕ್ಸ್ ನಾವು ಕೊಡಬೇಕು ಅಂತ ನಾವು ರಿಪೋರ್ಟನ್ನು ಕನ್ಸರ್ನ್ಡ್ ಡಾಕ್ಟರ್ಸ್ ಕೊಟ್ಟಿರ್ತೀವಿ. ಈ ಟೆಸ್ಟ್ ಹೆಸರು ಕಲ್ಚರ್ ಅಂತ ಹೇಳ್ತಾರೆ, ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಟೆಸ್ಟ್ ಅಂತ ಹೇಳ್ತಾರೆ. ಸೊ ಈ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಮೂಲಕ ಈ ಟೆಸ್ಟಿಂದ ನಾವು ಯಾವ ಸ್ಯಾಂಪಲ್ಸಲ್ಲಿ ಮತ್ತು ಮೂತ್ರ ಇರ್ಬೋದು, ಕಫ ಇರ್ಬೋದು, ಮತ್ತು ಬ್ಲಡ್ ಇರ್ಬೋದು, ಅದರಲ್ಲಿ ಇನ್ಫೆಕ್ಷನ್ ಇದ್ದರೆ ನಾವು ಐಡೆಂಟಿಫೈ ಮಾಡ್ಬೋದು. ಅದೇ ಥರ ನಾವು ಆ್ಯಂಟಿಬಯೋಟಿಕ್ಸ್ ಕೂಡ ಕೊಡ್ಬೋದು. ಅದು ಒಂದು ಟೆಸ್ಟು ನಾವು ಮಾಡ್ತೀವಿ, ಕಲ್ಚರ್ ಸೆನ್ಸಿಟಿವಿಟಿ. ಎರಡನೇದು, ಸೊ ನಾವು ಸೋಂಕಿಗಳು ಸಂಬಂಧಪಟ್ಟಿದ್ದ ಟೆಸ್ಟ್ಗಳು. ಸೋಂಕಿಗಳು ಅಂದರೆ HIV ಇರ್ಬೋದು, ಹೆಪಟೈಟಿಸ್ B ಇರ್ಬೋದು, ಮತ್ತು ಕಾಲರಾ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಮತ್ತು ಡೆಂಗ್ಯೂ ಇರ್ಬೋದು, ಚಿಕನ್ ಗುನ್ಯಾ, ಈ ಥರ ಸೋಂಕುಗಳು ನಾವು ಪತ್ತೆ ಹಚ್ಚಲು ಅಥವಾ ಟೆಸ್ಟ್ ಮಾಡಲು ನಮ್ಮ ಥರ ಎಲ್ಲ ತರಹ ಸೌಲಭ್ಯವಿದೆ. ಸೊ ನಾವು ರ್ಯಾಪಿಡ್ ಕಾರ್ಡ್ ಮೆಥಡ್ ಅಂತ ಹೇಳ್ತೀವಿ, ಎಲೈಸಾ ಅಂತ ಹೇಳ್ತೀವಿ. ಅದರ ಟೆಸ್ಟ್ ಮೂಲಕ ನಾವು ಯಾವ ಇನ್ಫೆಕ್ಷನ್ ಆಗಿದೆ, ಡೆಂಗ್ಯೂ ಇದೆಯಾ ಅಂತ ಐಡೆಂಟಿಫೈ ಮಾಡ್ಬೋದು, ಅಥವಾ HIV ಇದೆಯಾ ಅಂತ ಐಡೆಂಟಿಫೈ ಮಾಡ್ಬೋದು. ಸೊ ನಾವು ಈ ಥರ ಎಲ್ಲ ತರಹ ಟೆಸ್ಟ್ಗಳ ಮೂಲಕ ನಾವು ನಮ್ಮ ಸೋಂಕುಗಳು ಪತ್ತೆ ಹಚ್ಚಬಹುದು, ಅದಕ್ಕೆ ಟ್ರೀಟ್ಮೆಂಟು ನಾವು ಕೊಡಬಹುದು. ನಮ್ಮ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಈ ಟೆಸ್ಟ್ಗಳು ಅಲ್ಲದೆ ಹಾಸ್ಪಿಟಲ್ ಎನ್ವೈರ್ನ್ಮೆಂಟ್ ಅದು ಸಂಬಂಧಪಟ್ಟಿದ್ದು, ಅದು ಸರ್ವೇಸ್ ಅಂತ ಹೇಳ್ತೀವಿ, ಅದು ಚೆಕ್ ಮಾಡ್ತಾ ಇರ್ತೀವಿ. ಇದು ಹೇಗಿದೆ, ಸೂಕ್ಷ್ಮ ಜೀವಿಗಳು ಅಥವಾ ಮೈಕ್ರೋ ಆರ್ಗನಿಸಮ್ಸ್ ಎನ್ವೈರ್ನ್ಮೆಂಟಲ್ಲಿ ಹೇಗಿದೆ ಅಂತಂದ್ಬಿಟ್ಟು ನಾವು ಚೆಕ್ ಮಾಡ್ತಾ ಇರ್ತೀವಿ. ಅದರ ಜೊತೆ OT ಆಪರೇಷನ್ ಥಿಯೇಟರ್ ಸಂಬಂಧಪಟ್ಟಿದ್ದು, ಅದು ಆಪರೇಷನ್ ಥಿಯೇಟರ್ ಎಲ್ಲ ಸ್ಟೆರೈಲ್ ಆಗಿದೆಯಾ ಅಂತ ಅದ್ರ ಸಂಬಂಧಪಟ್ಟದ್ದು ನೋಡ್ತಾ ಇರ್ತೀವಿ. ಸೊ ನಮ್ಮಲ್ಲಿ ಮೈಕ್ರೋಬಯಾಲಜಿ ಲ್ಯಾಬಲ್ಲಿ ಅತಿ ಗುಣಮಟ್ಟವಾದ ಸೌಕರ್ಯಗಳಿದ್ದಾವೆ. ಎಲ್ಲ ಸೋಂಕುಗಳು ಸಂಬಂಧಪಟ್ಟಿದ್ದು ಅದನ್ನು ಪತ್ತೆ ಹಚ್ಚಲು ಅಥವಾ ಡಯಾಗ್ನೋಸ್ ಮಾಡಲು ಎಲ್ಲ ರೀತಿಯ ಸೌಲಭ್ಯ ನಮ್ಮ ಹತ್ರ ಇದೆ. ಮತ್ತು ಎಲ್ಲ ಟೆಸ್ಟ್ಗಳು ನಾವು ಮಾಡ್ತೀವಿ. ನಮ್ಮ ರಿಪೋರ್ಟ್ಸ್ ನಮ್ಮ ಲ್ಯಾಬ್ ರಿಪೋರ್ಟ್ಸ್ ಅದು ಇಲ್ಲಿ ರಿಲಯಬಲ್ ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟವಾಗಿದೆ. ಯಾಕಂದರೆ ಎನ್ಎಬಿಲ್ ನಮ್ಮ ಲ್ಯಾಬ್ ಎನ್ಎಬಿಲ್ ಅಕ್ರಿಡೇಷನ್ ಆಗಿದೆ. ಎನ್ಎಬಿಲ್ ಅದು ಒಂದು ಭಾರತದ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸಂಸ್ಥೆ. ಅದು ಯಾವಾಗಲೂ ಕ್ವಾಲಿಟಿಯನ್ನು ಚೆಕ್ ಮಾಡುತ್ತೆ ನಮ್ಮ ಲ್ಯಾಬ್ ಸಂಬಂಧಪಟ್ಟಿದ್ದು. ಅದು ನಾವು ಎನ್ಎಬಿಲ್ ಅಕ್ರಿಡೇಷನ್ ಅದು ಮಾನ್ಯತೆ ಆಗಿದ್ದೇವೆ ನಾವು. ಅದರಿಂದ ಜೈ ಶ್ರೀ ಗುರುದೇವ್. ಥ್ಯಾಂಕ್ ಯು. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.